ತೇರಿನ ನಿಮಿತ್ತವಾಗಿ ತವರು ಮನೆಗೆ ಬಂದು ಆ ರಥೋತ್ಸವದಲ್ಲಿ ಜಾತ್ರೆ ಅಂದ್ರೆ ಊರಿನಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ಇನ್ನು ಮಹಿಳೆಯರೇ ಪ್ರಾತಿನಿಧ್ಯ ಮಾಡುವ ಜಾತ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಹೌದು, ಇಂಥದ್ದೊಂದು ಸಂಭ್ರಮದ ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಹೀಗೆ ಗೊಂಬೆಗಳ ಡ್ಯಾನ್ಸ್, ಕುದುರೆ ಕುಣಿತ, ಕರಡಿ ಮಜಲು, ಡೊಳ್ಳು ಕುಣಿತ, ಭಜನಾ ಮೇಳ, ಹೀಗೆ ವಿಜೃಂಭಣೆಯ ಜಾತ್ರೆ ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯ ದೇವರಿಪ್ರಿಗಿ ತಾಲೂಕಿನ ಕೊಂಡುಗುಳಿ ಗ್ರಾಮದಲ್ಲಿ. ಹೌದು, ಮಹಾಶಿವಯೋಗಿ ಚಂದ್ರಶೇಖರ್ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಅದ್ಧೂರಿ ಜಾತ್ರೆಯಲ್ಲಿ ಮಹಾಪಲ್ಲಕ್ಕಿ ಉತ್ಸವ ಊರಿನ ಪ್ರಮುಖ ಬೀದಿಯಲ್ಲಿ ಸಂಚರಿಸಿತು. ಇನ್ನು ಪಲ್ಲಕ್ಕಿ ಉತ್ಸವದ ಸಂದರ್ಭದಲ್ಲಿ ಭಜನಾ ಮೇಳ ಹಾಗೂ 1000 ಮುತ್ತೈದೆಯರ ಕುಂಭಮೇಳದೊಂದಿಗೆ ಅದ್ಧೂರಿಯಾಗಿ ಪಲ್ಲಕ್ಕಿ ಉತ್ಸವ ಜರುಗಿತು. ಇನ್ನು ಇದೇ ಸಂದರ್ಭದಲ್ಲಿ ಚಕಳಾಪುರ ಮಠದ ಶಂಕರಾನಂದ ಮಹಾಶಿವಯೋಗಿಗಳು, ಗದಗ ಜಿಲ್ಲೆಯ ಶ್ರೀ ಮಡಿವಾಳೇಶ್ವರ ಕಲ್ಮಠದ ಪೀಠಾಧಿಪತಿಗಳಾದ ಶ್ರೀ ಪ್ರಶಾಂತ್ ದೇವರ ಭವ್ಯ ಮೆರವಣಿಗೆ ಕೂಡ ನಡೆಯಿತು. ಮಹಿಳಾ ಪ್ರಧಾನ ಜಾತ್ರೆಯ ವಿಶೇಷ ಎಂದರೆ ರಥೋತ್ಸವ. ರಥೋತ್ಸವದಲ್ಲಿ ಊರಿನ ಮಹಿಳೆಯರು ಮಾತ್ರವಲ್ಲ, ಅಕ್ಕಪಕ್ಕದ ರಾಜ್ಯದ ಮಹಿಳೆಯರು ಸಹ ಈ ಭವ್ಯ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಸುಮಾರು 800 ಮೀಟರ್ ದೂರದವರೆಗೂ ಮಹಿಳೆಯರೇ ಭವ್ಯವಾದ ರಥವನ್ನ ಎಳೆಯುತ್ತಾರೆ. ಸುಮಾರು 5 ಟನ್ಗೂ ಅಧಿಕ ತೂಕದ ರಥವನ್ನ ಮಹಿಳೆಯರು ಸರಳವಾಗಿ ಎಳೆದು ವಿಜೃಂಭಿಸಿದರು. ಜಾತ್ರೆಯಲ್ಲಿ ಮಹಿಳೆಯರು ಪ್ರಾತಿನಿಧ್ಯ ಹೆಚ್ಚಾಗಿರುವುದರಿಂದ ಹೆಣ್ಣು ಮಕ್ಕಳ ಜಾತ್ರೆ ಎಂದೇ ಈ ಜಾತ್ರೆಯು ಪ್ರಸಿದ್ಧಿ ಪಡೆದಿದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಜಾತ್ರೆಗಳು ತಮ್ಮದೇ ಆದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ. ಅದೇ ತರಹ ಕೊಂಡುಗುಳಿ ಗ್ರಾಮದಲ್ಲಿ ಆಚರಣೆ ಮಾಡಲಾದ ಚಂದ್ರಶೇಖರ್ ಮಹಾಶಿವಯೋಗಿಗಳ ಜಾತ್ರೆ ಕೂಡ ಒಂದು. ಇನ್ನು ಮಹಿಳೆಯರೇ ಸೇರಿ ರಥೋತ್ಸವ ನಡೆಸುವುದು ಮತ್ತೊಂದು ವೈಶಿಷ್ಟ್ಯವಾಗಿದೆ. ಇನ್ನು ಜಾತ್ರೆಯ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಹಿಳೆಯರು ಪಾಲ್ಗೊಳ್ಳುವುದು ನಿಜಕ್ಕೂ ಶ್ಲಾಘನೀಯವೇ ಸರಿ. ಶುದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪರಸ್ಪರಂ ಜಗದ್ಗುರು ಸಿದ್ಧಾರೂಢನ ರಥೋತ್ಸವದಲ್ಲಿ ಧ್ಯಾನಿಸಿ ಈ 8ನೇ ವರ್ಷದ ರಥೋತ್ಸವ ಹಾಗೂ ಆಧ್ಯಾತ್ಮಿಕ ಪ್ರವಚನ ನಿಮಿತ್ತವಾಗಿ ಸದ್ಗುರು ಶಾಂತಾನಂದ ಸ್ವಾಮಿಗಳ ಹಾಗೂ ಚಂದ್ರಶೇಖರ ಶಿವಯೋಗಿಗಳ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ವಿಶೇಷತೆ ಏನಂದ್ರಪ್ಪ, ಹೆಣ್ಣು ಮಕ್ಕಳಿಂದ ದೇವಿಯ ವರದಿಂದ ಅವರು ಚಂದ್ರಶೇಖರ ಸ್ವಾಮಿಗಳು ದೇವಿಯ ವರದಿಂದ ಏನಪ್ಪ ಅಂದ್ರೆ ಆ ದೇವಿನೇ ಏನಪ್ಪ ಅಂದ್ರೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ಅದೊಂದು ವಿಶೇಷತೆ. ಇದೊಂದು ಎಲ್ಲಿ ನಡೀತದೆ, ಒಂದು ಗೊಟ್ಟಕುಣಿಕೆಯಲ್ಲಿ, ಒಂದು ಕೊಂಡುಗುಳಿಯಲ್ಲಿ ಹೆಣ್ಣು ಮಕ್ಕಳಿಂದ ತೇರು ಎಳೆಯೋದು. ಹಾಗಾಗಿ ಏನಪ್ಪ ಅಂದ್ರೆ ಈ ಊರಿಗೆ ಏನಪ್ಪ ಅಂದ್ರೆ ಎಲ್ಲ ಸಮೃದ್ಧಿ ಕೊಟ್ಟು ಕಾಪಾಡಲಿ, ಐಶ್ವರ್ಯ ಮಳೆ ಬೆಳೆ ಕೊಟ್ಟು ಆ ಸದ್ಗುರುನಾಥ ಆ ದೇವಿ ಎಲ್ಲರ ಮೇಲೆ ಕೃಪಾ ಮಾಡಲಿ. 8ನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಸಂತ ಮಹಾತ್ಮರು, ಅನೇಕ ಸೇವಾರ್ಥಿಗಳು ತಮ್ಮ ಸೇವೆಯನ್ನು ಮನಮುಟ್ಟಿ ಏನಪ್ಪ ಅಂದ್ರೆ ಯಾರು ನೀರಿನ ಸೇವೆ ಮಾಡ್ಯಾರ, ಯಾರು ಅನ್ನದ ಸೇವೆ ಮಾಡ್ಯಾರ, ಯಾರು ಬಾಂಡೆ ತುಪ್ಪು ಸೇವೆ ಮಾಡ್ಯಾರ, ಅನಂತ ಸೇವೆಗಳು ತಮ್ಮ ಸ್ವಹಸ್ತ ತನುಮನದಿಂದ ಆ ಸದ್ಗುರುನಾಥನ ಕೃಪಾಕ್ಕಾಗಿ ಸೇವೆ ಮಾಡ್ಯಾರ. ತಾವು ಏನಪ್ಪ ಈ ಮೀಡಿಯಾ ಬಂದು ಮಾಡಿ ಆ ಸದ್ಗುರುನಾಥ ನಿಮ್ಮೆಲ್ಲರಿಗೂ ಕೃಪಾಶೀರ್ವಾದ ಮಾಡಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಪ್ರಾರ್ಥನೆ. ಚಂದ್ರಶೇಖರ ಶಿವಯೋಗಿಗಳ ಜಾತ್ರಾ ಮಹೋತ್ಸವವಿದ್ದು ಈ ಜಾತ್ರೆಯ ವಿಶೇಷತೆ ಏನೆಂದರೆ, ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಎಲ್ಲ ಮಹಿಳೆಯರು ಕೂಡಿಕೊಂಡು ಇದು ಮಹಿಳೆಯರ ವಿಶೇಷ ಕಾರ್ಯಕ್ರಮವಾಗಿದ್ದು ವಿಶೇಷ ಜಾತ್ರೆಯಾಗಿದ್ದು ಇಲ್ಲಿಯ ತೇರನ್ನು ಮಹಿಳೆಯರೇ ಎಳೆಯುತ್ತಿದ್ದು ಇದು 3 ದಿನಗಳ ಕಾಲ ಜಾತ್ರೆ ಮಹೋತ್ಸವವು ನಡೆಯುತ್ತದೆ ಮತ್ತು ಇಲ್ಲಿ ಪುರಾಣವನ್ನು 1 ವಾರಗಳ ಕಾಲ ನಡೆಸಿಕೊಳ್ಳಲಾಗಿದೆ. ಬಹು ವಿಜೃಂಭಣೆಯಿಂದ ಈ ಜಾತ್ರೆಯು ನಡೆಯುತ್ತದೆ. ವಿಶೇಷವಾಗಿ ಈ ದಾಸೋಹ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ದೊರಕುತ್ತವೆ. ವಿಶೇಷ ಪೂಜೆ ಪುನಸ್ಕಾರಗಳು ಇಲ್ಲಿ ದೊರಕುತ್ತವೆ. ಎಷ್ಟು ವರ್ಷ ಆಯ್ತು ಜಾತ್ರೆ ನಡೀತದೆ? ಈ ವರ್ಷ 8 ವರ್ಷ, ಇದು 8ನೇ ವರ್ಷದ ಜಾತ್ರಾ ಮಹೋತ್ಸವವಾಗಿದ್ದು ಇದು ಮಹಿಳೆಯರ ವಿಶೇಷ ಜಾತ್ರೆ ಎಂದು ಈ ಜಾತ್ರೆಯಲ್ಲಿ ಎಲ್ಲ ಮಹಿಳೆಯರು, ಎಲ್ಲ ಹೆಣ್ಣು ಮಕ್ಕಳು ಈ ಜಾತ್ರೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇದೊಂದು ಇಲ್ಲಿ ಗುಡಿ ತುಂಬುವ ಕಾರ್ಯಕ್ರಮಗಳು ಮತ್ತು ವಿಶೇಷತೆಯಿಂದ ಹಲವಾರು ಪೂಜೆ ಪುನಸ್ಕಾರಗಳು ಈ ಜಾತ್ರೆಯಲ್ಲಿ ಜರುಗುತ್ತವೆ. ಎಲ್ಲ ಜಾತ್ರೆಗಳು ಗಂಡ್ಮಕ್ಕಳು ಅಂದರೆ ಪುರುಷರಿಂದ ಪ್ರಾರಂಭವಾದರೆ ಈ ಜಾತ್ರೆ ವಿಶೇಷತೆ ಏನೆಂದರೆ ಹೆಣ್ಣು ಮಕ್ಕಳಿಂದ ಈ ಜಾತ್ರೆ ತೇರು ಜರುಗುತ್ತದೆ. ಇದು ನಮಗೆ ಬಹು ಖುಷಿಯಾದ ವಿಷಯವಾಗಿತ್ತು. ಇದು ಒಂದು ವಿಶೇಷ ಊರಿನ ಸಂಭ್ರಮವೆಂದು ರಥೋತ್ಸವ ಹಾಗೂ ಆಧ್ಯಾತ್ಮಿಕ ಪ್ರವಚನ ನಿಮಿತ್ತವಾಗಿ ಜಗದ್ಗುರು ಶಾಂತಾನಂದ ಸ್ವಾಮಿಗಳ
ಹಾಗೂ ಚಂದ್ರಶೇಖರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ. ಈ ಒಂದು ಜಾತ್ರದ ನಿಮಿತ್ತವಾಗಿ ಇಂದು ಬೆಳಿಗ್ಗೆ ಹೋಮ ಹವನಾದಿ ಪೂಜಾದಿಗಳನ್ನು ಪ್ರಾರಂಭವಾಗಿ ತದನಂತರ ಊರಲ್ಲಿ ಪ್ರಮುಖ ಬೀದಿಗಳಲ್ಲಿ ಅನಂತ ಮಹಿಳೆಯರಿಂದ ಹಾಗೂ ಅನಂತ ವಾದ್ಯಗಳಿಂದ ಶ್ರೀಗಳ ಒಂದು ರಥೋತ್ಸವ ಊರಲ್ಲಿ ಜರುಗಿತು. ಅಂಥ ಒಂದು ನಿಮಿತ್ತವಾಗಿ ಆ ಚಂದ್ರಶೇಖರ ಶಿವಗಳು ದೇವಿಯ ಪಾರಾಯಣ ಮಾಡುವುದರಿಂದ ಆ ಒಂದು ಏನಪ್ಪ ಅಂದ್ರೆ ತೇರ ಈ ಎರಡು ಊರಲ್ಲಿ ಎಲ್ಲಿ ಒಂದು ಬಟಗುಣಿಕೆಯಲ್ಲಿ ಒಂದು ಕುಂಡುಗುಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ತವರು ಮನೆಗೆ ಅವರು ಎಂದೂ ಬರೋದಿಲ್ಲ. ಇದೇ ಒಂದು ತೇರಿನ ನಿಮಿತ್ತವಾಗಿ ತವರು ಮನೆಗೆ ಬಂದು ಆ ರಥೋತ್ಸವದಲ್ಲಿ ಪಾಲ್ಗೊಂಡು ಅಕ್ಕಪಕ್ಕದ ರಾಜ್ಯಗಳಿಂದ ಅನೇಕ ಸಂತ ಮಹಾತ್ಮರು ಮಹಿಳೆಯರು ಬಂದು ಇದೊಂದು ಏನಪ್ಪ ವಿಶೇಷತೆ ಏನಂದ್ರೆ ಈ ತೇರಿಂದ ವಿಶೇಷತೆ ಅಂದರೆ ಮಹಿಳೆಯರಿಂದ ತೇರು ಎಳೆಯೋದು ಅವರು ಅನಂತ ಕುಂಭ ಕಳಸದೊಂದಿಗೆ ಅನಂತ ವಾದ್ಯ ವೈಭವಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅವ್ರಿಗೆಲ್ಲರಿಗೂ ಆ ಸದ್ಗುಣದ ಕೃಪಾ ಮಾಡಲಿ ಅಂತೇಳಿ ನನ್ನೆರಡು ಮಾತುಗಳು ಮುಕ್ತಾಯ ಮಾಡ್ತೀನಿ. इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं।